ನೋಡಿ, ರಾಜ್ಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ, ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಡ್ಯಾಮ್ಗಳು ಕೂಡ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಇನ್ನು ಮೇ ತಿಂಗಳಲ್ಲೇ 100 ಅಡಿ ಭರ್ತಿಯಾದಂತಹ ಕನ್ನಂಬಾಡಿ ಕಟ್ಟೆ, ಮಂಡ್ಯದಲ್ಲಿರುವಂಥ ಕನ್ನಂಬಾಡಿ ಕಟ್ಟೆ, 100 ಅಡಿ ತುಂಬಿದಂಥ ಹಳೆ ಮೈಸೂರು ಭಾಗದ ಜೀವನಾಡಿ, ಇನ್ನು ಉಳಿದ 11-15 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಮೇ ಜೂನಲ್ಲಿ ಭರ್ತಿ ಆಗ್ತಾ ಇತ್ತು, ಈ ಹಂತಕ್ಕೆ ಬರ್ತಾ ಇತ್ತು. ಆದರೆ ಮಳೆ ಆರಂಭದಲ್ಲೇ 100 ಅಡಿ ಭರ್ತಿಯಾಗಿದೆ. ಇದೇ ಥರ ಒಳಹರಿವು ಹೆಚ್ಚಾದರೆ 4 ದಿನಕ್ಕೆ ಇನ್ನೂ 11 ಅಡಿ ಕೂಡ ಭರ್ತಿ ಆಗೋಗುತ್ತೆ. ದಿನೇ ದಿನೇ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ರೈತರಲ್ಲಿ ಮಂದಹಾಸ ಅಂತೂ ಇದ್ದೇ ಇದೆ. ಕಳೆದ 4 ದಿನದ ಹಿಂದೆ 89 ಅಡಿಗೆ ಕುಸಿದಿದ್ದ ನೀರಿನ ಮಟ್ಟ 4 ದಿನದ ಹಿಂದೆ. ಈಗ ಅದೇ 4 ದಿನದಲ್ಲಿ ಮಳೆ ಹೆಚ್ಚಾಗಿ 100 ಅಡಿಗೆ ಬಂದಿದೆ. ನೋಡಿ, ಕನ್ನಂಬಾಡಿ ಜಲಾಶಯ ಭರ್ತಿ ಆಗ್ತಾ ಇದೆ, 100 ಅಡಿಗೆ ಭರ್ತಿಯಾಗಿದೆ. ನಿಮಗೆ ಇಲ್ಲಿ ನೀರು ಭರ್ತಿ ಆಗಬೇಕು ಅಂತಂದರೆ ಮಡಿಕೇರಿ ಆ ಭಾಗದಲ್ಲಿ ಮಳೆ ಹೆಚ್ಚಾಗಿ ಬರಬೇಕು, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ಇಲ್ಲಿ ಇದನ್ನ ಸಾರ್ವಜನಿಕರ ಹಿತದೃಷ್ಟಿ ಮತ್ತು ರೈತರ ಹಿತದೃಷ್ಟಿಯಿಂದ ಅಂತೆಲ್ಲ ನಿಮಗೆ ಅಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿರೋದನ್ನ ಕೂಡ ಗಮನಿಸಿದ್ವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, 4 ದಿನಕ್ಕೆ 100 ಅಡಿ ಬಂದು ತಲುಪಿದೆ. ಇನ್ನು ಉಳಿದವರಂಥದ್ದು 124.80 ಅಡಿ ಅಲ್ವಾ? ಇದೇ ಥರ ಒಳಹರಿವು ಇದ್ದರೆ ಇನ್ನೊಂದು 5-6 ದಿನಕ್ಕೆ ಭರ್ತಿ ಆಗೋಗುತ್ತೆ. ರೈತರು ಸಂತಸವಾಗೇ ಇದ್ದಾರೆ. ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತಾ? ಆರಂಭದಲ್ಲೇ ಈ ಥರ ಭರ್ತಿ ಆಗಿರೋದು ವಿನೋದ್? ನಾಗೇಂದ್ರ ಬಾಬು, ಈಗಾಗಲೇ ಏನು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ KRS ಜಲಾಶಯಕ್ಕೆ ಬರ್ತಾ ಇರುವಂತಹ ಒಳ ಹರಿವಿನ ಪ್ರಮಾಣ ಕೂಡ ಸಾಕಷ್ಟು ಹೆಚ್ಚಳ ಆಗ್ತಿರೋ ಕಾರಣಕ್ಕಾಗಿ ಕೇವಲ ಒಂದು ವಾರದ ಅಂತರದಲ್ಲಿ ಈಗಾಗಲೇ 100 ಅಡಿ ತಲುಪಿರುವಂಥದ್ದು. ಸುಮಾರು 124 ಅಡಿ ಸಾಮರ್ಥ್ಯವನ್ನು ಹೊಂದಿರುವಂತಹ KRS ಜಲಾಶಯಕ್ಕೆ ಈಗಾಗಲೇ ಸುಮಾರು 18-20,000 ಕ್ಯೂಸೆಕ್ಸ್ ನೀರು ಹೊರ ಬರ್ತಾರ ಕಾರಣಕ್ಕಾಗಿ ಒಂದು ವಾರದಲ್ಲಿ ಈಗಾಗಲೇ 100 ಅಡಿ ತಲುಪಿರುವಂಥದ್ದು. ಸಹಜವಾಗಿಯೇ ಜೂನ್, ಜುಲೈ, ಆಗಸ್ಟ್ ಈ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಕಬಿನಿ ಇರ್ಬೋದು ಮತ್ತು KRS ಜಲಾಶಯ ಇರ್ಬೋದು ತುಂಬ್ತಾ ಇತ್ತು. ಆದರೆ KRSನ ಏನು ಕಾವೇರಿ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗಾಗಲೇ ಏನು 100 ಅಡಿ ತಲುಪಿದೆ. ಈಗಾಗಲೇ ಏನು ಕೃಷಿ ಚಟುವಟಿಕೆಗೂ ಕೂಡ ಸಾಕಷ್ಟು ಸಹಾಯ ಆಗುತ್ತೆ. ಜೊತೆಗೆ ಈಗಾಗಲೇ ಏನು ಇಂತಿಷ್ಟು ನೀರನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಗೈಡ್ಲೈನ್ಸ್ಗಳಿದೆ. ಸೊ ಹೀಗಾಗಿ ತಮಿಳುನಾಡಿಗೆ ಹರಿಸುವಂತಹ ನೀರನ್ನು ಕೂಡ ಈಗಾಗಲೇ ಹೋಗ್ತಾರ ಕಾರಣಕ್ಕಾಗಿ ಆ ಸಮಸ್ಯೆ ಕೂಡ ಸಾಕಷ್ಟು ಬಗೆಹರಿಯುವಂತೆ ಕಾಣುತ್ತೆ. ಸದ್ಯ ಈಗಾಗಲೇ ನಾನಿರುವಂಥದ್ದು ಈಗ ಕಬಿನಿ ಜಲಾಶಯ ನಾಗೇಂದ್ರ. ಈಗಾಗಲೇ ಈ ಒಂದು ಜಲಾಶಯವು ಕೂಡ ಈಗಾಗಲೇ ಭರ್ತಿ ಬಂದು ತಲುಪುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಕಬಿನಿ ಜಲಾಶಯ ಈಗಾಗಲೇ ಮೈದುಂಬಿ ಹರಿತಾ ಇರುವಂಥದ್ದು. ಕಬಿನಿ ಜಲಾಶಯ ಈಗಾಗಲೇ ಭರ್ತಿ ಹಂತಕ್ಕೆ ಬಂದು ತಲುಪಿರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. 84 ಅಡಿ ಸಾಮರ್ಥ್ಯ ಇರುವಂತಹ ಜಲಾಶಯ ಈಗಾಗಲೇ 80 ಅಡಿ ತಲುಪಿದೆ. 80 ಅಡಿ ತಲುಪ್ತಾ ಇದ್ದಾಗಲೇ ಈಗಾಗಲೇ ಏನು ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ನೀರನ್ನು ಹೊರಬಿಡಲಾಗುತ್ತೆ. ಇವತ್ತು ಸದ್ಯಕ್ಕೆ 18,000 ಕ್ಯೂಸೆಕ್ಸ್ ನೀರು ಒಳಹರಿವಿದ್ರೆ ಈಗಾಗಲೇ 8,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು. ಸುಮಾರು 19.5 TMC ನೀರಿನ ಸಾಮರ್ಥ್ಯವನ್ನು ಹೊಂದಿರುವಂತಹ ಕಬಿನಿ ಜಲಾಶಯದಲ್ಲಿ ಈಗಾಗಲೇ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ 8,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈಗಾಗಲೇ ಏನು ಕಬಿನಿ ಜಲಾಶಯದಿಂದ ಚಾಮರಾಜನಗರಕ್ಕೂ ಕೂಡ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಜೊತೆಗೆ ಬೆಂಗಳೂರಿಗೂ ಕೂಡ ಕುಡಿಯೋ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಮೈಸೂರು ಭಾಗಕ್ಕೂ ಕೂಡ ಇಲ್ಲಿಂದಲೇ ಕುಡಿಯೋ ನೀರನ್ನು ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಇವತ್ತಿನಿಂದ 8,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು. ಕೇರಳದ ವಯನಾಡಿನಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ವರ್ಷಕ್ಕೆ 2 ಬಾರಿ ತುಂಬುವಂತಹ ರಾಜ್ಯದ ಏಕೈಕ ಜಲಾಶಯ ಅಂತಂದರೆ ಅದು ಕಬಿನಿ ಜಲಾಶಯ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಬಾರಿ ಮಳೆ ಕಡಿಮೆ ಆಗುತ್ತಾ ಅಥವಾ ಮಳೆ ಹೆಚ್ಚಾದರೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ ಅಂತೇಳಿ ಅಂದರೆ ಈಗಾಗಲೇ ಇವತ್ತಿಗೆ ಮೇ 31ಕ್ಕೆ 8,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತಾ ಇದೆ. ಕೇರಳದಲ್ಲಿ ಮತ್ತಷ್ಟು ಮಳೆ ಹೆಚ್ಚಾದಲ್ಲಿ ಸುಮಾರು 20,000-30,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಕಾವೇರಿ ಕೊಳ್ಳದ ಪ್ರದೇಶಗಳಿದೆ, ಆ ಒಂದು ಪ್ರದೇಶಗಳಲ್ಲೂ ಕೂಡ ಪ್ರವಾಹದ ಭೀತಿ ಎದುರಾಗುತ್ತೆ. ಆಗ ಸಾಕಷ್ಟು ಒಂದಷ್ಟು ಅನಾಹುತಗಳು ಸಂಭವಿಸುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿದ್ರೂ ಕೂಡ
ಕೇರಳದಲ್ಲೂ ಕೂಡ ಮತ್ತಷ್ಟು ಮಳೆ ಆಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಈಗಾಗಲೇ ಮೇ ಅಂತ್ಯ ಇದು, ಜೂನ್ ಜುಲೈ ಆಗಸ್ಟ್ ಈ 3 ತಿಂಗಳಲ್ಲೂ ಕೂಡ ಮಳೆ ಆಗುತ್ತೆ. ಸೊ ಹೀಗಾಗಿ ಈ ಬಾರಿ ಅಗತ್ಯಗತ್ಯದಲ್ಲೂ ಕೂಡ ಹೆಚ್ಚು ಮಳೆ ಆಗೋ ಕಾರಣಕ್ಕಾಗಿ ಒಂದಷ್ಟು ಏನೋ ರೈತರಿಗೂ ಕೂಡ ಖುಷಿ ತಂದರೂ ಕೂಡ ಅತಿ ಹೆಚ್ಚು ಮಳೆ ಆದರೂ ಕೂಡ ಸಾಕಷ್ಟು ಅನಾಹುತಗಳಾಗುತ್ತೆ, ಒಂದಷ್ಟು ಬೆಳೆ ಹಾನಿಗಳಾಗುತ್ತೆ. ಸೊ ಹೀಗಾಗಿ ಮಳೆ ಹೆಚ್ಚಾದರೂ ಕಷ್ಟ, ಮಳೆ ಕಡಿಮೆ ಆದರೂ ಕಷ್ಟ. ಕೆಲವೊಂದು ಕಡೆ ಕಬಿನಿ ಜಲಾಶಯ ಇರ್ಬೋದು, ಕೆಆರ್ ಜಲಾಶಯಗಳಿರ್ಬೋದು ಅವಧಿ ಮುನ್ನವೇ ತುಂಬ್ತಾ ಇರೋ ಕಾರಣಕ್ಕಾಗಿ ಸಾಕಷ್ಟು ಸಂತಸ ರೈತರ ಮುಖದಲ್ಲಿ ಈಗ ಕಾಣ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್. ನೋಡಿ, ರಾಜ್ಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ, ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಡ್ಯಾಮ್ಗಳು ಕೂಡ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಇನ್ನು ಮೇ ತಿಂಗಳಲ್ಲೇ 100 ಅಡಿ ಭರ್ತಿಯಾದಂತಹ ಕನ್ನಂಬಾಡಿ ಕಟ್ಟೆ, ಮಂಡ್ಯದಲ್ಲಿರುವಂಥ ಕನ್ನಂಬಾಡಿ ಕಟ್ಟೆ, 100 ಅಡಿ ತುಂಬಿದಂಥ ಹಳೆ ಮೈಸೂರು ಭಾಗದ ಜೀವನಾಡಿ, ಇನ್ನು ಉಳಿದ 11-15 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಮೇ ಜೂನಲ್ಲಿ ಭರ್ತಿ ಆಗ್ತಾ ಇತ್ತು, ಈ ಹಂತಕ್ಕೆ ಬರ್ತಾ ಇತ್ತು. ಆದರೆ ಮಳೆ ಆರಂಭದಲ್ಲೇ 100 ಅಡಿ ಭರ್ತಿಯಾಗಿದೆ. ಇದೇ ಥರ ಒಳಹರಿವು ಹೆಚ್ಚಾದರೆ 4 ದಿನಕ್ಕೆ ಇನ್ನೂ 11 ಅಡಿ ಕೂಡ ಭರ್ತಿ ಆಗೋಗುತ್ತೆ. ದಿನೇ ದಿನೇ ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ರೈತರಲ್ಲಿ ಮಂದಹಾಸ ಅಂತೂ ಇದ್ದೇ ಇದೆ. ಕಳೆದ 4 ದಿನದ ಹಿಂದೆ 89 ಅಡಿಗೆ ಕುಸಿದ ನೀರಿನ ಮಟ್ಟ, 4 ದಿನದ ಹಿಂದೆ. ಈಗ ಅದೇ 4 ದಿನದಲ್ಲಿ ಮಳೆ ಹೆಚ್ಚಾಗಿ 100 ಅಡಿಗೆ ಬಂದಿದೆ. ನೋಡಿ, ಕನ್ನಂಬಾಡಿ ಜಲಾಶಯ ಭರ್ತಿ ಆಗ್ತಾ ಇದೆ, 100 ಅಡಿಗೆ ಭರ್ತಿಯಾಗಿದೆ. ನಿಮಗೆ ಇಲ್ಲಿ ನೀರು ಭರ್ತಿ ಆಗಬೇಕು ಅಂತಂದರೆ ಮಡಿಕೇರಿ ಆ ಭಾಗದಲ್ಲಿ ಮಳೆ ಹೆಚ್ಚಾಗಿ ಬರಬೇಕು, ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ಇಲ್ಲಿ ಇದನ್ನ ಸಾರ್ವಜನಿಕರ ಹಿತದೃಷ್ಟಿ ಮತ್ತು ರೈತರ ಹಿತದೃಷ್ಟಿಯಿಂದ ಅಂತೆಲ್ಲ ನಿಮಗೆ ಅಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿರೋದನ್ನು ಕೂಡ ಗಮನಿಸಿದ್ವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, 4 ದಿನಕ್ಕೆ 100 ಅಡಿ ಬಂದು ತಲುಪಿದೆ. ಇನ್ನು ಉಳಿದವರಂಥದ್ದು 124.80 ಅಡಿ ಅಲ್ವಾ? ಇದೇ ಥರ ಒಳಹರಿವು ಇದ್ದರೆ ಇನ್ನೊಂದು 5-6 ದಿನಕ್ಕೆ ಭರ್ತಿ ಆಗೋಗುತ್ತೆ. ರೈತರು ಸಂತಸವಾಗೇ ಇದ್ದಾರೆ. ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತಾ ಆರಂಭದಲ್ಲೇ ಈ ಥರ ಭರ್ತಿ ಆಗಿರೋದು ವಿನೋದ್? ನಾಗೇಂದ್ರ ಬಾಬು, ಈಗಾಗಲೇ ಏನು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಕೆಆರ್ ಜಲಾಶಯಕ್ಕೆ ಬರ್ತಾ ಇರುವಂತಹ ಒಳ ಹರಿವಿನ ಪ್ರಮಾಣ ಕೂಡ ಸಾಕಷ್ಟು ಹೆಚ್ಚಳ ಆಗ್ತಿರೋ ಕಾರಣಕ್ಕಾಗಿ ಕೇವಲ 1 ವಾರದ ಅಂತರದಲ್ಲಿ ಈಗಾಗಲೇ 100 ಅಡಿ ತಲುಪಿರುವಂಥದ್ದು. ಸುಮಾರು 124 ಅಡಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಕೆಆರ್ ಜಲಾಶಯಕ್ಕೆ ಈಗಾಗಲೇ ಸುಮಾರು 18-20,000 ಕ್ಯೂಸೆಕ್ಸ್ ನೀರು ಹೊರ ಬರ್ತಾರ ಕಾರಣಕ್ಕಾಗಿ 1 ವಾರದಲ್ಲಿ ಈಗಾಗಲೇ 100 ಅಡಿ ತಲುಪಿರುವಂಥದ್ದು. ಸಹಜವಾಗಿ ಜೂನ್ ಜುಲೈ ಆಗಸ್ಟ್ ಈ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಕಬಿನಿ ಇರ್ಬೋದು ಮತ್ತು ಕೆಆರ್ ಜಲಾಶಯ ಇರ್ಬೋದು ತುಂಬ್ತಾ ಇತ್ತು. ಆದರೆ KRS ಏನು ಕಾವೇರಿ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಈಗಾಗಲೇ ಏನು 100 ಅಡಿ ತಲುಪಿದೆ. ಈಗಾಗಲೇ ಏನು ಕೃಷಿ ಚಟುವಟಿಕೆಗೂ ಕೂಡ ಸಾಕಷ್ಟು ಸಹಾಯ ಆಗುತ್ತೆ. ಜೊತೆಗೆ ಈಗಾಗಲೇ ಏನು ಇಂತಿಷ್ಟು ನೀರನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಗೈಡ್ಲೈನ್ಸ್ಗಳಿದೆ. ಸೊ ಹೀಗಾಗಿ ತಮಿಳುನಾಡಿಗೆ ಹರಿಸುವಂತಹ ನೀರನ್ನು ಕೂಡ ಈಗಾಗಲೇ ಹೋಗ್ತಾ ಇರೋ ಕಾರಣಕ್ಕಾಗಿ ಆ ಸಮಸ್ಯೆ ಕೂಡ ಸಾಕಷ್ಟು ಬಗೆಹರುವಂತೆ ಕಾಣುತ್ತೆ. ಸದ್ಯ ಈಗಾಗಲೇ ನಾನಿರುವಂಥದ್ದು ಈಗ ಕಬಿನಿ ಜಲಾಶಯ ನಾಗೇಂದ್ರ. ಈಗಾಗಲೇ ಈ ಒಂದು ಜಲಾಶಯವು ಕೂಡ ಈಗಾಗಲೇ ಬಹುತೇಕ ಭರ್ತಿ ಬಂದು ತಲುಪಿರುವಂಥದ್ದು. ಗಮನಿಸ್ತಾ ಇರ್ಬೋದು.